ತಾಲೂಕಿನ ಬಹುನಿರೀಕ್ಷಿತ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡು ಈಗಾಗಲೇ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸ ಆಗಬೇಕಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದಕ್ಕೆ ಎಂಜಿನಿಯರ್ಗಳ ನೇರ ಹೊಣೆ ಮಾಡಬೇಕಾಗುತ್ತದೆ ಎಂದು ಶಾಸಕ ಎ ಮಂಜು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸುಮ್ಮನೆ ಹೇಳೋದು ಅವ್ರ ಮೇಲೆ ಹೇಳೋದು ಬಾರಿಸ್ಬಿಡ್ತೀನಿ. ಯಾಕೆ ಫಸ್ಟ್ ಕೆಲಸ ಮಾಡ್ಬೇಕಿದ್ದು, ಯಾಕೆ ಮಾಡಿಲ್ಲ ಇಷ್ಟು ದಿವಸ? ಗಾಡಿ ಹಳೇದು ಮಾಡ್ತಾ ಇದ್ವಿ ಸರ್, ಅದು ಮುಗಿಸ್ಕೊಂಡಿಲ್ಲ. ಅಲ್ಲ ಏನ್ ಅನ್ಕೊಂಡಿದ್ದೀವಿ? ಮಾರ್ಕ್ ಮಾಡಿ ಕೊಟ್ಟಾರೆ ಅಂತೀರಾ ನೀವು? ಅವತ್ತೇ ಗಾಡಿ ತಂದು ಬುಡಕಾಯ್ತಿಲ್ವಾ? ಮಂಗಳವಾರ ತಾಲೂಕಿನ ಗಡಿಭಾಗ ಕೊಡಗು ಜಿಲ್ಲೆಯ ಕಟ್ಟೆಪುರ ಹೇಮಾವತಿ ಹಿನ್ನೀರಿನಲ್ಲಿ ನಡೆಯುತ್ತಿರುವ ನೂತನ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಜಾಕ್ವೆಲ್ ಕಾಮಗಾರಿ ವೀಕ್ಷಣೆ ಮತ್ತು ರೇಸಿಂಗ್ ಮೇನ್ ಪೈಪ್ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು 2026ರ ಜನವರಿ ಬಂದರೂ ಸಹ ಕೆಲಸ ಪೂರ್ಣಗೊಳಿಸಿಲ್ಲ. ಈ ನಿರ್ಲಕ್ಷ್ಯತೆಯನ್ನು ಮುಂದೆ ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು. ಕಾಂಟ್ರಾಕ್ಟರ್ ಸೈಡ್ ಇಂಜಿನಿಯರ್ ಎಲ್ಲ ಏನಪ್ಪ ನೀನು ನಾವು ಇನ್ಸ್ಪೆಕ್ಷನ್ ಬಗ್ಗೆ ಅಂತ ಇಂಜಿನಿಯರ್ ಈ ಯೋಜನೆಯು 190 ಕೋಟಿ ರು ವೆಚ್ಚದಲ್ಲಿ 200 ಕೆರೆಗಳಿಗೆ ನೀರು ತುಂಬಿಸುವುದಾಗಿದೆ. ಸುಮಾರು 78.10 ಕಿಲೋಮೀಟರ್ ದೂರ ರೇಸಿಂಗ್ ಮೇನ್ ಪೈಪ್ ಲೈನ್ ಕಾಮಗಾರಿ ಆಗಬೇಕಿದ್ದು ಈಗಾಗಲೇ 70 ಕಿಲೋಮೀಟರ್ ಕೆಲಸ ಪೂರ್ಣಗೊಂಡಿದೆ. ಬಾಕಿ 8 ಕಿಲೋಮೀಟರ್ ಕಾಮಗಾರಿ ಇದೆ. ಕೂಡಲೇ ಪೂರ್ಣಗೊಳಿಸಬೇಕು ಎಂದರು. ಇದಕ್ಕೂ ಮಾಡಬೇಡಿ ಅಂತವ್ರ ಬೇಲಿ ಹಾಕೊಂಡು ಮರಗಳು ತೆಗಿಬೇಡಿ ಅನ್ನೋದು ಯಾರು ಅವ್ರಿಗೆ ಕನ್ವಿನ್ಸ್ ಮಾಡಿ. ಇದು ನಮ್ದೆಲ್ಲ ಜಾಗ ನಮ್ದಿದು, ಇದು ಸರ್ಕಾರದ ಪ್ರೋಗ್ರಾಮ್. ಇದು ಹಿಂಗೆ ಇದಕ್ಕೆ ಸುಮಾರು ಒಂದು 50-60 ಹಳ್ಳಿಗೆ ಹೋಗ್ಬೇಕು ನೀರು. ಅದರಿಂದ ಇದಕ್ಕೆ ತೊಂದರೆ ಮಾಡಿ ನಿಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ತಿಳಿಸ್ಬಿಟ್ಟು ತಿಳುವಳಿಕೆ ಕೊಡಿ. ತಿಳುವಳಿಕೆ ಒಪ್ಪಲಿಲ್ಲ ಅಂದ್ರೆ ಕಾನೂನು ಮಾಡಿ. ಇದು ಯಾವ್ದೋ ದೊಡ್ಡ ಜಾಗ ರೈತ ಇಂದು ರೈತರು ಅಧಿಕಾರಿಗಳೊಂದಿಗೆ ಮುಕ್ತವಾಗಿ ಸಮಾಲೋಚನೆ ನಡೆಸಿದ್ದು ಭೂಸ್ವಾಧೀನ ಪಡೆದ ರೈತರಿಗೆ ಪರಿಹಾರ ನೀಡಲು ಅಗತ್ಯವಾದ 9 ಕೋಟಿ ರು ಹಣವನ್ನು ಮೀಸಲಿರಿಸಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಫಲಾನುಭವಿ ರೈತರ ದಾಖಲೆಗಳನ್ನು ಸಿದ್ಧಪಡಿಸಿ ಕೊಡುವ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ತಾಂತ್ರಿಕ ಸಮಸ್ಯೆ ಇರುವ ರೈತರಿಗೆ ಹಣ ದೊರೆಯಲಿದೆ ಎಂದರು. ಮಲ್ಲಿಪಟ್ಟಣ ಲಿಫ್ಟ್ ಇರಿಗೇಷನ್ ವೀಕ್ಷಣೆಗೆ ಬಂದಾಗ ನಾವು ಅಲ್ಲಿ ಸರಿಯಾಗಿ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಅದನ್ನು ಸರಿಪಡಿಸತಕ್ಕಂಥ ಜವಾಬ್ದಾರಿನ ಅವ್ರು ಮಾಡಬೇಕು. ಅದ್ರ ಜೊತೆಗೆ ಹಿಂದೆ ಇಲ್ಲಿ ದೊಡ್ಡ ನಾಲೆ ಹೋದಂಥ ನಾಲೆ ಸಂದರ್ಭದಲ್ಲಿ ಸರ್ಕಾರದ ಹಣವನ್ನು ಕೊಟ್ಟಿಲ್ಲ ಅಂತೇಳಿ ರೈತರ ಆಕ್ರೋಶ ಅವ್ರು ಏನು ಹೇಳಿದ್ದಾರೆ, ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ. ಅವರು ಯಾರ್ಯಾವುದು ಕಾವಲಿನಲ್ಲಿ ಹೋಗಿದೆ ಅವರು ಈ ಖಾತೆ ಮಾಡಿಸ್ಕೊಂಡು ಅಥವಾ ಇದನ್ನೇನಾದ್ರು ಆಗದೇ ಇದ್ರೆ ಅದನ್ನು ಮಾಡಿಸಿ ಅವ್ರಿಗೆ ಪರಿಹಾರನ ಸರ್ಕಾರದಿಂದ ಕೊಡಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನೇ ತಗೋತೀನಿ. ಈಗ ಇಲ್ಲಿ ರೈಸಿಂಗ್ ಮೇನ್ ಮಾಡ್ತಾ ಇರ್ತಕ್ಕಂಥ ಜಾಗ ಏನಿದೆ, ಆ ಜಾಗ ಬರ್ತಾ ಇರ್ತಕ್ಕಂಥ ಪೈಪ್ಲೈನ್ ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಆಗಿದ್ದಂಥ ಗಿಡಗಳೇನಾದ್ರು ಹೋದರೆ ಅವರಿಗೆ ಬೆಳೆ ಪರಿಹಾರವನ್ನು ಅಂದರೆ ಒಂದು ಗಿಡಕ್ಕೆ ಎಷ್ಟು ಖರ್ಚಾಯ್ತದೆ ಅಂತೇಳಿ ಒಂದು ಅಂದಾಜು ಮಾಡಿ ಯಾರ್ಯಾರು ಎಷ್ಟೆಷ್ಟು ಹೋಗಿದೆ ಆ ದುಡ್ಡನ್ನು ಕೂಡ ಕೊಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಎಲ್ಲ ಮಾಡೇ ಮಾಡ್ತೀನಿ. ಜೊತೆಗೆ ಅಧಿಕಾರಿಗಳಿಗೆ ಇದರಿಂದ ಸೂಚನೆ, ಯಾವುದೇ ಕಾರಣದಿಂದ ಇನ್ನೂ ತಡ ಮಾಡಿದರೆ ನಾನು ಸುಮ್ಮನೆ ಇರಲ್ಲ. ನಿಮಗೆ ಗೊತ್ತಿಲ್ಲ, ನಿಮಗೆ ಸಂಬಳ ತಗೊಂಡು ನಿಮ್ದಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀರಿ. ಎಷ್ಟೋ ಜನ ರೈತ ಇದನ್ನ ನೆನ್ಕೊಂಡು ನಮ್ಗೆ ಕೆರೆಗಳು ತುಂಬದಲ್ಲೇ ಎಷ್ಟೋ ಜನ ಆರ್ಥಿಕವಾಗಿ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದನ್ನು ಪರಿಪೂರ್ಣವಾಗಿ ಮಾಡಬೇಕು. ದೀಪಕ್ ಅಂತ ಇಂಜಿನಿಯರ್ಗೆ ನಿಮ್ಮ ಮುಖಾಂತರ ವಾರ್ನೂ ಮಾಡ್ತಾ ಇದ್ದೀನಿ. ದಿನ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು. ಆ ಕಾಂಟ್ರಾಕ್ಟ್ ಇರ್ತಾನಲ್ಲ ಅವನು ಬಂದು ನಿಂತ್ಕೋಬೇಕು. ಮುಂದಿನ ಸೋಮವಾರ ಮಂಗಳವಾರದೊಳಗಡೆ ಕಾಂಟ್ರಾಕ್ಟು ಅವನು ನಾವೆಲ್ಲ ಒಂದು ಮೀಟಿಂಗ್ನ ಅರ್ಕಲ್ಗೂಡಲ್ಲಿ ಮಾಡಿ ಪರಿಹಾರ ಒಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಆಗುವಾಗ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ 78.10 ಕಿಲೋಮೀಟರ್ ರೈಸಿಂಗ್ ಮೈನ್ ಆದ್ಮೇಲೆ ಡಿಸ್ಟ್ರಿಬ್ಯೂಷನ್ ಲೈನ್ ಇತ್ತು, ಗ್ರಾವಿಟಿ ಲೈನು. ಅದು ಗ್ರಾವಿಟಿ ಲೈನಲ್ಲಿ ಸುಮಾರು 70 ಕಿಲೋಮೀಟರ್ ಆಗ್ಬೋದು, ಇನ್ನು 8 ಕಿಲೋಮೀಟರ್ ಉಳಿತದೆ. ಆ 8 ಕಿಲೋಮೀಟರ್ ಉಳಿದಂಥದ್ರಲ್ಲಿ ಎಲ್ಲ ಡೌನ್ ಸ್ಟ್ರೀಮ್ಗೆ ಬರ್ತಕ್ಕಂಥ ಯಾವ್ಯಾವುದು ಕೆಳಗಳ್ಳೆ ಇರ್ಬೋದು, ಮೈಸೂರು ಇರ್ಬೋದು, ಬಾಗ್ದಾಳಿ ಇರ್ಬೋದು, ಯಾವ್ಯಾವ ಕೆರೆಗಳಿದ್ದಾವೆ ಸಿರಿದ್ನಲ್ಲಿ ಎಲ್ಲ ಕೆರೆಗಳಿಗೂ ಕೂಡ ಒಟ್ಟು 78 ಕಿಲೋಮೀಟರ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು
ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಎಂಜಿನಿಯರ್ ಮಂಜುನಾಥ್, ಗುತ್ತಿಗೆದಾರ, ಗ್ರಾಮಸ್ಥರು ಹಾಜರಿದ್ದರು. ನ್ಯೂಸ್ 5 ರವಿದುಮ್ಮಿ.